ಮೈಸೂರು ಜೆಪಿ ನಗರ ರೋಟರಿ ಕ್ಲಬ್ ಆಫ್ ಎಲೈಟ್ ನೂತನ ಅಧ್ಯಕ್ಷರಾಗಿ ಖ್ಯಾತ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಮಂಗಲ ಶಿವಕುಮಾರ್ ಪದಗ್ರಹಣ. ನೂತನ ಅಧ್ಯಕ್ಷರಾದ ಮಂಗಲ ಶಿವಕುಮಾರ್ ಮಾತನಾಡಿ, ರೋಟರಿ ಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಪ್ರಪಂಚಾದ್ಯಂತ ಅಶಕ್ತ, ಅಬಲ, ನಿರ್ಲಕ್ಷಿತ ಸಮುದಾಯಕ್ಕೆ ನೆರವನ್ನ ನೀಡುತ್ತಾ ಬಂದಿದೆ. ಪೋಲಿಯೋ ನಿರ್ಮೂಲನೆಗೆ ಬಹುದೊಡ್ಡ ಕೊಡುಗೆಯನ್ನ ನೀಡಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಪ್ರತಿ ವರ್ಷವೂ ಸ್ವಚ್ಛತೆಯ ಬಗ್ಗೆ ನಮ್ಮ ಜೆಪಿ ನಗರ ರೋಟರಿ ಕ್ಲಬ್ ಆಫ್ ಎಲೈಟ್ ಪ್ರಮುಖ ಪಾತ್ರ ವಹಿಸುತ್ತದೆ. ನನ್ನ ಸೇವಾ ಅವಧಿಯಲ್ಲಿ ಹಳ್ಳಿ ಗಾಡಿನ ಕೃಷಿ ಕಾರ್ಮಿಕರಿಗೆ, ನಿರ್ಲಕ್ಷಿತ ವರ್ಗಕ್ಕೆ ಎಲ್ಲ ರೀತಿಯ ಸಹಾಯವನ್ನ ಮಾಡುತ್ತೇನೆ ಹಾಗೂ ಆರೋಗ್ಯ ಶಿಬಿರ, ಕಣ್ಣಿನ ತಪಾಸಣೆ ಶಿಬಿರ, ಸುರಕ್ಷತೆಗೆ ಆದ್ಯತೆಯನ್ನ ನೀಡುತ್ತೇನೆ ಹಾಗೂ ಇನ್ನು ಮುಂತಾದ ಸೇವಾ ಕಾರ್ಯಗಳನ್ನು ನಿರಂತರವಾಗಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ಎನ್ಎಸ್ ಮಹದೇವಸ್ವಾಮಿ, ಎಂ ರವಿ, ನಿಕಟಪೂರ್ವ ಕಾರ್ಯದರ್ಶಿ ಕೆಜಿ ಹರೀಶ್, ಕೆಎಸ್ ಕುಮಾರ್, ಚಂದ್ರಶೇಖರ್, ಸತ್ಯೇಂದ್ರ, ಡಿಪಿ ಜಗದೀಶ್, ಪರಮೇಶ್, ಹರೀಶ್ ಹಾಗೂ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಭವ ಟಿವಿ, ಮೈಸೂರು. ಇದು ನಮ್ಮ ಸ್ಪಂದನ ಅಂತ ವಾರ್ಷಿಕ ಸಂಚಿಕೆ, ಮಾಸಿಕ ಸಂಚಿಕೆ. ಇದರಲ್ಲಿ ನಮ್ಮ ಕಾರ್ಯಗಳು ಏನೇನು ಆ ತಿಂಗಳಲ್ಲಿ ನಡೀತದೆ ಅದನ್ನ ಪ್ರಕಟಿಸುವಂತ ಒಂದು ಬುಲೆಟಿನ್, ರೋಟರಿ ಬುಲೆಟಿನ್. ಹಾಗಾಗಿ ಮೊನ್ನೆ ನಡೆದಂತ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಮ್ಮ ಎಚ್ ಎಂ ಹರೀಶ್ ಅನ್ನುವಂತ ಸಂಪಾದನೆ. ಪರಿಚಯ ಸರ್, ನಾನು ಮಂಗಲ ಶಿವಕುಮಾರ್ ಅಂತ, ಚಾಮರಾಜನಗರ ಜಿಲ್ಲೆ ಮಂಗಲ ಗ್ರಾಮದವರು, ಮೂಲತಃ ಕೃಷಿ ಕುಟುಂಬದವರು. ನಾವು ಚಾಮರಾಜನಗರದ ಕೆಲವೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯವಾಗೂ ಸಹ ನಾನು ಕೆಲಸವನ್ನು ಮಾಡಿಕೊಂಡು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನು ಸಹ ಮಾಡಿದ್ದೆ. ನಂತರದಲ್ಲಿ ನನ್ನ ಉದ್ಯಮವನ್ನು ಮೈಸೂರಿನಲ್ಲಿ ಸ್ಥಾಪಿಸಿ ಕಳೆದ 35 ವರ್ಷಗಳಿಂದ ಇಲ್ಲೇ ವಾಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಅನೇಕ ಈ ರೋಟರಿ ಮಿತ್ರರ ಪರಿಚಯ ಆಗಿ ಅವ್ರ ಕಡೆಯಿಂದ ನಾನು ಈ ಒಂದು ಪ್ರತಿಷ್ಠಿತ ರೋಟರಿ ಕ್ಲಬ್ ಆಫ್ ಎಲೈಟ್ ಮೈಸೂರಿನ ಒಬ್ಬ ರೊಟೇರಿಯನ್ ಆಗಿ ಕಳೆದ ವರ್ಷ ಅಷ್ಟೇ ನಾನು ಇಲ್ಲಿಗೆ ಸೇರಿದೆ. ಇದ್ರ ಉದ್ದೇಶ, ನಮಗೆ ರೋಟರಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ, ಮತ್ತೆ ಒಂದು ರೊಟೇರಿಯನ್ ಅನ್ನುವಂಥದ್ದೇ ಒಂದು ಪ್ರೆಸ್ಟೀಜ್ ಆಗಿರೋದ್ರಿಂದ, ಜೊತೆಗೆ ಈ ರೋಟರಿಯ ಸಂಸ್ಥೆ ಮಾಡುವಂಥ ಜನಸೇವಾ ಕಾರ್ಯ, ವಿಶೇಷವಾಗಿ ಪೋಲಿಯೋ ನಿರ್ಮೂಲನೆ ಇಡೀ ಪ್ರಪಂಚದಲ್ಲಿ ಮಾಡುವಂಥದ್ದೇ ರೋಟರಿ ಕ್ಲಬ್. ಹಾಗಾಗಿ ಒಂದು ಪ್ರತಿಷ್ಠಿತ ವ್ಯಕ್ತಿಗಳ ಮತ್ತು ಸಮಾಜ ಸೇವೆ ಇರುವಂಥ ವ್ಯಕ್ತಿಗಳು ಈ ಒಂದು ಕ್ಲಬ್ಬಲ್ಲಿ ಇರೋದ್ರಿಂದ, ಮುಂಚೆಯಿಂದ ನಾವು ಮಾಡ್ಕೊಂಬಂದಂಥ ಸಮಾಜ ಸೇವೆಗಳು ನಾವು ಪರ್ಸನಲ್ ಆಗಿ ಮಾಡ್ತಾ ಇದ್ವು. ಆದ್ರೆ ಈಗ ಸಂಘಟಿತವಾಗಿ ಈ ರೋಟರಿ ಕ್ಲಬ್ ಮೂಲಕ ಮಾಡುವಂಥ ಒಂದು ಅವಕಾಶ ಇರೋದ್ರಿಂದ, ಮತ್ತೆ ಒಳ್ಳೊಳ್ಳೆ ಸ್ನೇಹಿತರು ಇಲ್ಲಿ ನಮಗೆ ದೊರಕಿರೋದ್ರಿಂದ ನಾನು ಈ ಒಂದು ಕ್ಲಬ್ನೇ ಆಯ್ಕೆ ಮಾಡಿಕೊಂಡೆ. ಈ ಸಾಲಿನಲ್ಲಿ 26-27ನೇ ಸಾಲಿಗೆ ನನ್ನನ್ನು ಈ ಕ್ಲಬ್ಬಿನ ಅಧ್ಯಕ್ಷನಾಗಿ ನಮ್ಮೆಲ್ಲ ರೊಟೇರಿಯನ್ಗಳು ನನ್ನ ನಿಯೋಜನೆ ಮಾಡಿದ್ದಾರೆ. ಹಾಗಾಗಿ ನಾನು ಮೊನ್ನೆ ಅಷ್ಟೇ 6ನೇ ತಾರೀಕು ಆ ಕ್ಲಬ್ನ ಅಧ್ಯಕ್ಷರಾಗಿ ಪದಗ್ರಹಣ ಕಾರ್ಯಕ್ರಮ ನಡೆದಿದೆ. ನಮ್ಮ ಮುಖ್ಯ ಉದ್ದೇಶಗಳು, ಕಳೆದ ಬಾರಿ ಏನು 25-26ನೇ ಸಾಲಿನಲ್ಲಿ ಅಧ್ಯಕ್ಷರಾಗಿ ನಮ್ಮ ಎನ್.ಎಸ್. ಮಹದೇವಸ್ವಾಮಿ ಅವರು, ಪಕ್ಕದಲ್ಲಿ ಕೂತಿರುವಂಥ ನಮ್ಮ ಮಹದೇವಸ್ವಾಮಿ ಅವರು, ಮತ್ತೆ ಅದ್ರ ಹಿಂದೆ ರವಿ ಅವರು, ಇವರು ಅತ್ಯುತ್ತಮವಾಗಿ ಕೆಲಸ ಮಾಡಿ ನಾವು ಏನು ಪ್ರಶಸ್ತಿಗಳು ಕ್ಲಬ್ಗಳಿಗೆ ಬರಬೇಕು ಎಲ್ಲ ಪ್ರಶಸ್ತಿಗಳು ನಮ್ಮ ಮುಡಿಗೆ ಬಂದಿದೆ ಅಂತಕ್ಕಂಥ ಒಂದು ಹೆಮ್ಮೆ ನಮಗಿದೆ. ಇವೆಲ್ಲ ಕಾರಣದಿಂದಾಗಿ ಇದನ್ನ ಮುನ್ನಡೆಸಬೇಕು, ಇದಕ್ಕಿಂತ ಹೆಚ್ಚು ಕೆಲಸ ಮಾಡುವಂತ ಸಂದಿಗ್ಧತೆ ನನಗಿರೋದ್ರಿಂದ, ಅನಿವಾರ್ಯವಾಗಿ ಜೊತೆಗೆ ನಮಗೆ ಸೇವಾ ಮನೋಭಾವಕ್ಕೆ ಅವಕಾಶ ಇರೋದ್ರಿಂದ, ಒಳ್ಳೊಳ್ಳೆ ಸ್ನೇಹಿತರು ಮತ್ತೆ ವಿಶಾಲ ಮನೋಭಾವ ಇರೋಂಥ ಮತ್ತೆ ಸೇವಾ ಮನೋಭಾವ ಇರೋಂಥ ಎಲ್ಲ ವ್ಯಕ್ತಿಗಳು ಇರೋದ್ರಿಂದ, ನಾನು ಅತಿ ಮುಖ್ಯವಾಗಿ ಹಳ್ಳಿಗಾಡಿನ ಜನರಿಗೆ ಏನು ಅವ್ರಿಗೆ ಆಸಕ್ತರಿದ್ದಾರೆ ಅಂತ ಸಮುದಾಯಕ್ಕೆ ಅವರಿಗೆ ನ್ಯಾಯವನ್ನು ದೊರಕಿಸುವಂತ ನಿಟ್ಟಿನಲ್ಲಿ ಅವ್ರಿಗೆ ಏನು ಸೇವೆಗಳನ್ನು ಮಾಡ್ಬೋದು. ವಿಶೇಷವಾಗಿ ನಾನು ಗಮನಿಸೋದಂತ, ಹಳ್ಳಿಗೆ ಹೋದಾಗ ಕೃಷಿ ಕಾರ್ಮಿಕರೇನಿದ್ದಾರೆ ಅವರು ತುಂಬಾ ಉದಾಸೀನ ಮಾಡ್ತಾರೆ ಆರೋಗ್ಯದ ಬಗ್ಗೆ. ಸಣ್ಣ ಸಣ್ಣ ನೋವುಗಳ ಇನ್ನೊಂದು ಬಂದಾಗ ಏನು ಆಗಿಲ್ಲ ನನಗೆ ಅಂತಕ್ಕಂಥದ್ದು. ಹಾಗಾಗಿ ಕೊನೆಗೆ ಅವರು ಮಾರಕ ಕಾಯಿಲೆಗಳಿಂದ ಸಾಯೋದಿಲ್ಲ. ಹಾಗಾಗಿ ಕೆಲವೊಂದು ರಿಮೋಟ್ ಹಳ್ಳಿಗಳಲ್ಲಿ ಏನಿದೆ ಅಲ್ಲಿ ಹೋಗಿ ದೊಡ್ಡ ಮೆಗಾ ಮೆಡಿಕಲ್ ಕ್ಯಾಂಪ್, ಆರೋಗ್ಯ ಶಿಬಿರವನ್ನು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ. ಜೊತೆಗೆ ಕಣ್ಣಿಂದು ತುಂಬಾ ಜನ ಎಷ್ಟೋ ಹಳ್ಳಿಗಳಲ್ಲಿ ಕಣ್ಣನ್ನೇ ಕಳ್ಕೊಂಡಿದ್ದಾರೆ, ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಸಿಗ್ತದೆ. ಕಣ್ಣಿನ ಒಂದು ಆರೋಗ್ಯ ಶಿಬಿರ ಮಾಡುವಂಥದ್ದು, ಜೊತೆಗೆ ಯಾರು ಆಸಕ್ತಿ ಇದ್ದಾರೆ, ಕಣ್ಣು ಬಡವರಿದ್ದಾರೆ, ಸಿಟಿಗಳಲ್ಲಿ ತಳ್ಳೋ ಗಾಡಿಯಲ್ಲಿ ವ್ಯಾಪಾರ ಮಾಡೋಕ್ಕೆ ಆಗದೆ ಯಾರೋ ಬಾಡಿಗೆ ತಗೊಂಡು ಮಾಡುವಂಥದ್ದಿದೆ.
ಅವ್ರಿಗೆ ನಾವೆಲ್ಲ ಮುಂಚೆ ಎಲ್ಲ ಛತ್ರಿಗಳು ಕೊಟ್ಟಿದ್ದೀವಿ. ಅದಕ್ಕೂ ಮಿಗಿಲಾಗಿ ನಾವು ಪ್ಲಾಸ್ಟಿಕ್ ಇನ್ನ ಇಲ್ಲಿ ನಿರ್ಮೂಲನೆ ಮಾಡಬೇಕು ಅಂತೇಳಿ ಬಟ್ಟೆ ಬ್ಯಾಗ್ ಅನ್ನ ಕೊಡುವಂಥದ್ದು. ಈ ಬೆಳಗನ್ನ ಜಾವದಲ್ಲಿ ತರಕಾರಿ ಮಾರಕ್ಕೆ ಹೋಗುವಂತ ತಳ್ಳು ಗಾಡಿಗಳಲ್ಲಿ ಅವ್ರಿಗೆ ಒಂದು ರಿಫ್ಲೆಕ್ಷನ್ ಸ್ಟಿಕ್ಕರ್